ಎಲ್ಲ ಸ್ಪರ್ಧಾರ್ಥಿಗಳಿಗೂ ನಮಸ್ಕಾರ. ವೆಲ್ಕಮ್ ಟು ಭರತ್ ಗೌಡ ಕ್ಲಾಸಸ್. ನಾನು ನಿಮ್ಮ ಭರತ್. UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ಪಡೆದಿದ್ದೀನಿ. ಹಾಗೆ ಹಲವಾರು ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ಅನ್ನ ವೇರಿಯಸ್ ಲೆವೆಲ್ಸ್ ಅಲ್ಲಿ ಕ್ಲಿಯರ್ ಮಾಡಿದ್ದೀನಿ ನಾನು. ಸೊ ಇವತ್ತಿನ ಈ ಒಂದು ಕ್ಲಾಸ್ ನಲ್ಲಿ ಕ್ಲಾಸ್ 5th ಆಫ್ PYQ ಅನಾಲಿಸಿಸ್ ಇದು. ಸೊ ನಿಮ್ಮ ಮುಂಚೆ 4 ಕ್ಲಾಸ್ ಬೇಕಾದ್ರೆ ಯೂಟ್ಯೂಬ್ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ಅದನ್ನ ಕೂಡ ನೀವು ವಾಚ್ ಮಾಡಬಹುದು. ವಿಲೇಜ್ ಅಕೌಂಟೆಂಟ್ ಏನ್ ಪ್ರಶ್ನೆ ಪತ್ರಿಕೆಯನ್ನ ನಾವು ಅನಲೈಸ್ ಮಾಡಿದ್ವಿ ಅದು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಅದನ್ನ ಕೂಡ ಬೇಕಾದ್ರೆ ನೀವು ನೋಡ್ಬೋದು. ಸೊ ಈ ಒಂದು ಕ್ಲಾಸ್ ನಲ್ಲಿ ನಾವ್ ಯಾವ ಒಂದು PYQ ಅನ್ನ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಜಾನ್ವರಿ 2026 ನಲ್ಲಿ ನಡೆದಂತಹ KEA SDA ಕ್ವೆಶನ್ ಪೇಪರ್ ಇದು. ಸೊ KEA ನಡೆದಂತಹ SDA ಕ್ವೆಶನ್ ಪೇಪರ್ ಇದಾಗಿರುತ್ತೆ. ಸೊ ಇದರಲ್ಲಿ ನಿಮ್ಗೆ 36 to 70th ಕ್ವೆಶನ್ ಇಂಗ್ಲಿಷ್ ಗ್ರಾಮರ್ ಸೆಕ್ಷನ್ ಆಗಿರುತ್ತೆ. ಈ ಒಂದು ಇಂಗ್ಲಿಷ್ ಗ್ರಾಮರ್ ಸೆಕ್ಷನ್ ಅನ್ನ ನಾವಿವತ್ತು ಅನಲೈಸ್ ಮಾಡೋಣ. ಸೊ ಇಲ್ಲಿ ಕ್ವೆಶನ್ ಪೇಪರ್ ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ರೆ ಡೋಂಟ್ ವರಿ, ಇದು ಒಂದೊಂದೇ ಕ್ವೆಶನ್ಸ್ ಅನ್ನ ನಾನು ತೆಗೆದು PPT ಮಾಡಿದ್ದೀನಿ ಇದರಲ್ಲಿ. ಸೊ ಹಾಗೆ ಬಹಳಷ್ಟು ಜನ ಕೇಳ್ತಾ ಇದ್ರಿ ನೀವು ಒಂದು ಕೋರ್ಸ್ ಅನ್ನ ಲಾಂಚ್ ಮಾಡಿ ಅಂತ. ದಿಸ್ ಇಸ್ ಇಟ್. ಸೊ ಇಲ್ಲಿ ನಾನು ಇಟ್ಟಿರುವಂತಹ ಫೀಸ್ ಕೇವಲ 149 rupees. ಸೊ ಇದು ಫೀಸ್ ಅಂತ ಅನ್ಕೋಬೇಡಿ, ದಿಸ್ ಜಸ್ಟ್ ಅ ಟೋಕನ್ ಅಮೌಂಟ್ ಅಂತ ಅನ್ಕೊಳ್ಳಿ. ಇದಕ್ಕೆ ಆಕ್ಚುಯಲ್ ಆಗಿ ಬೆಲೆ ಏನಪ್ಪಾ ಅಂತಂದ್ರೆ ನಿಮ್ಮ ಎಫರ್ಟ್ಸ್. ಸೊ ದಿಸ್ ಇಸ್ ನಾಟ್ ಫಾರ್ ಕಮರ್ಷಿಯಲ್ ಪರ್ಪಸ್. ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ, ಕಮರ್ಷಿಯಲ್ ಪರ್ಪಸ್ಗಲ್ಲ, ಬಟ್ ಫ್ರೀ ಆಗಿಟ್ರೆ ಆ ಒಂದು ಕೋರ್ಸ್ಗೆ ಬೆಲೆ ಇರಲ್ಲ ಅಂತ ಒಂದು ಮಿನಿಮಲ್ ಅಮೌಂಟ್ ಅನ್ನ ನಾನು ಇಡ್ತಾ ಇದ್ದೀನಿ. ಸೊ ಇದಕ್ಕೆ ಆಕ್ಚುಯಲ್ ಕಾಸ್ಟ್ ಬಂದು ನಿಮ್ಮ ಎಫರ್ಟ್ಸ್ ಆಗಿರುತ್ತೆ, ನಿಮ್ಮ ಹಾರ್ಡ್ ವರ್ಕ್ ಆಗಿರುತ್ತೆ, ಹಾಗೆ ನಿಮ್ಮ ಕಮಿಟ್ಮೆಂಟ್ ಆಗಿರುತ್ತೆ. ಸೊ ಇದು ಈ ಕೋರ್ಸ್ ನ ಪ್ರೈಸ್ ಆಗಿರುತ್ತೆ. ಈ 149 rupees ಈಸ್ ಓನ್ಲಿ ಫಾರ್ ಪ್ರೊಸೆಸಿಂಗ್, ಬರೀ ಒಂದು ಪ್ರೋಸೆಸ್ ಫೀಸ್ ಅಂತ ಅಥವಾ ಟೋಕನ್ ಅಮೌಂಟ್ ಅಂತ ನೀವು ಅನ್ಕೋಬಹುದು, ರೈಟ್? ಸೊ ಟೆಲಿಗ್ರಾಮ್ ಅಲ್ಲಿ ನಿಮ್ಗೆ ಈ ಒಂದು ಕೋರ್ಸ್ ಅವೈಲಬಲ್ ಇರುತ್ತೆ, ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ, ಜೊತೆಗೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ. PYQ ಅನಾಲಿಸಿಸ್ ಅಂತೂ ಡೆಫಿನೆಟ್ ಆಗಿ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿರುತ್ತೆ. ಓಕೆ, ಸೊ PYQ ಅನಾಲಿಸಿಸ್ ಅನ್ನ ಇವಾಗ ಏನ್ ಕ್ಲಾಸಸ್ ನಾವು ಮಾಡ್ತಾ ಇದೀವಿ, ಈ ಕ್ಲಾಸಸ್ ಸ್ಟಾಪ್ ಆಗಲ್ಲ, ಈ ಕ್ಲಾಸಸ್ ಹಂಗೆ ಮುಂದುವರಿಯುತ್ತೆ. ಇದರ ಜೊತೆಗೆ ಯಾರಿಗೆಲ್ಲ ಸರ್ ನಮ್ಗೆ PYQ ಜೊತೆಗೆ ಡಿಸ್ಕ್ರಿಪ್ಟಿವ್ ಆಗಿ ಒಂದು ಕೋರ್ಸ್ ಅನ್ನ ಕೊಡಿ ಅಂತ ಹೇಳಿದ್ರೆ ಈ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಂಬರ್ಸ್ ಇಲ್ಲಿದೆ ನಿಮ್ಮ ಹತ್ರ. ಸೊ ದೀಸ್ 3 numbers 8884818983 ಈ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ 9742610526 ಈ ನಂಬರ್ಗೂ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ 8197018701 ಈ ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಈ ಯಾವ್ದಾದ್ರೂ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಡೀಟೇಲ್ಸ್ ಸಿಗುತ್ತೆ, ರೈಟ್? ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾವು ಅನಲೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. 36th ಕ್ವೆಶನ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು. 36th ಕ್ವೆಶನ್ ಅಲ್ಲಿ read the sentence given below to find out whether there is an error. So spot the error ಅಂತ ಕೇಳ್ತಾ ಇದ್ದಾರೆ. spot the error type of ಪ್ರಶ್ನೆ ಇದು. spot the error. ಸೊ ಈ ಒಂದು ಪ್ರಶ್ನೆಯನ್ನ ನೀವು ಓದಿದ್ರೆ, ಇಟ್ ಈಸ್ ಬೆಟರ್ ಟು ಡೈ ಆನ್ ಯುವರ್ ಫೀಟ್ ದೆನ್ ಲೀವ್ ಆನ್ ಯುವರ್ ನೀಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದ್ರ ಅರ್ಥ ಏನು, ನೀವು ನಡೀತಾ ಸತ್ತೋದ್ರೂ ಪರವಾಗಿಲ್ಲ, ಬಟ್ ಏನು ತೆವಳಬೇಡಿ ಅಂತ. ಸೊ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ಬೇಡಿ ಅಂತ ಸಿಂಪಲ್ ಆಗಿ ಹೇಳ್ಬೇಕಂತ ಅಂದ್ರೆ, ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಳ್ಳೋವಷ್ಟು ದಿನ ನಾವು ಬದುಕೋಣ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂತಹ ದಿನ ಬಂದ್ರೆ ನಾವು ಇಟ್ ಈಸ್ ಬೆಟರ್ ಟು ಡೈ ಅಂತ, ಸಾಯೋದು ಇಸ್ ಬೆಟರ್ ಥಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾವ ಒಂದು ಪಾರ್ಟ್ ನಲ್ಲಿ ಎರರ್ ಇದೆ ಅಂತ ನೀವು ಕಂಡುಹಿಡಿಬೇಕು. ಇಟ್ ಈಸ್ ಬೆಟರ್ ಕರೆಕ್ಟ್ ಆಗೇ ಇದೆ. ಟು ಡೈ ಸಾಯೋದ್ರಲ್ಲಿ, ಆನ್ ಯೋರ್ ಫೀಟ್ ದೆನ್ ಲೀವ್ ಆನ್ ಯೋರ್ ನೀಸ್. ಸೊ ಮಂಡಿ ಮೇಲೆ ಬದುಕೋದಕ್ಕಿಂತ ಕಾಲ್ ಮೇಲೆ ನಿಂತ್ಕೊಂಡು ಬದುಕೋದು ವಾಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ತಪ್ಪೆಲ್ಲಿದೆ ಅಂತ ಅಂದ್ರೆ ಆಪ್ಷನ್ ಬಿ ಆಪ್ಷನ್ ಸಿ ಆನ್ ಯೋರ್ ಫೀಟ್ ದೆನ್ ಅಂತ, ಅದರಲ್ಲಿ ಆನ್ ಯೋರ್ ಫೀಟ್ ದೆನ್. ಸರ್ ಯಾಕೆ ಇಲ್ಲಿ ತಪ್ಪಿದೆ ಅಂತಂದ್ರೆ, ನಾವು ದೆನ್ ಅನ್ನುವಂಥದ್ದನ್ನ ಬಳಸಲ್ಲ. ಸೊ ಯಾವಾಗ ನಾವು ಕಂಪ್ಯಾರೇಟಿವ್ ಮಾಡ್ತಾ ಇರ್ತೀವಿ, ಇದನ್ನ ನಾವು ಕಂಪ್ಯಾರೇಟಿವ್ ಕಂಜಂಕ್ಷನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಂಪ್ಯಾರೇಟಿವ್
ಕಂಜಂಕ್ಷನ್ ಅಂತ ಕರಿತೀವಿ. ಸೊ ಕಂಜಂಕ್ಷನ್ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಇಂಗ್ಲಿಷ್ ಗ್ರಾಮರ್ ನ ಗಮ್ ಅಂತ ಹೇಳ್ಬೋದು ಕಂಜಂಕ್ಷನ್ಗೆ. ಸೊ ಕಂಜಂಕ್ಷನ್ ಅಂದ್ರೆ ಏನು? ಇಂಗ್ಲಿಷ್ ಗ್ರಾಮರ್ ನ ಗಮ್. ಎರಡು ಸೆಂಟೆನ್ಸ್ ಗಳನ್ನ ಜೋಡಿಸೋದಕ್ಕೆ ನಾವು ಯಾವ್ದನ್ನ ಬಳಸ್ತೀವಿ? ಕಂಜಂಕ್ಷನ್ ಅನ್ನ ಬಳಸ್ತೀವಿ. ಸೊ ಇಲ್ಲಿ ಕಂಜಂಕ್ಷನ್ ನ ನೋಡೋದಾದ್ರೆ ಎರಡು ಸೆಂಟೆನ್ಸ್ ಇದೆ ಇಲ್ಲಿ. ಇಟ್ ಈಸ್ ಬೆಟರ್ ಟು ಡೈ, ಇಟ್ ಈಸ್ ಬೆಟರ್ ಟು ಡೈ ಆನ್ ಯುವರ್ ಫೀಟ್, ಲೀವ್ ಆನ್ ಯುವರ್ ನೀಸ್. ಇದು ಎರಡು ಸೆಂಟೆನ್ಸಸ್. ಈ ಎರಡು ಸೆಂಟೆನ್ಸ್ ಗಳನ್ನ, ಈ ಎರಡು ವಾಕ್ಯಗಳನ್ನ ಜೋಡಿಸ್ತಾ ಇರುವಂತದ್ದು ಯಾವುದು? ಅದು ನಿಮ್ಮ ಕಂಜಂಕ್ಷನ್, ಕಂಪ್ಯಾರಿಟಿವ್ ಕಂಜಂಕ್ಷನ್. ಕಂಪ್ಯಾರಿಟಿವ್ ಕಂಜಂಕ್ಷನ್ ನ ಯೂಸ್ ಮಾಡ್ಬೇಕಂತಂದ್ರೆ ಅಲ್ಲಿ ದೆನ್ ಬರಲ್ಲ, ದೆನ್ ನ ಬದಲಾಗಿ ದ್ಯಾನ್ ಬರುತ್ತೆ. ಸೊ ದಟ್ ಈಸ್ ವೈ ದಿಸ್ ಆಪ್ಷನ್, ಈ ಒಂದು ದೆನ್ ಅನ್ನುವಂತಹ ಪದ ಬಳಕೆ ತಪ್ಪಾಗಿರುತ್ತೆ. ಇದರಲ್ಲಿ ಆಕ್ಚುಯಲ್ ಆಗಿ ದೆನ್ ಅಂತ ಬರಬಾರ್ದಾಗಿತ್ತು, ದ್ಯಾನ್ ಅಂತ ಬರ್ಬೇಕಿತ್ತು. ಹಾಗಾಗಿ ಇಲ್ಲಿ ತಪ್ಪಿದೆ. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಸೊ ಡೋಂಟ್ ವರಿ, ಕಂಪ್ಯಾರಿಟಿವ್ ಕಂಜಂಕ್ಷನ್ ಅಂದ್ರೆ ಏನು, ಕಂಜಂಕ್ಷನ್ಸ್ ಅಂದ್ರೆ ಏನು, ಯಾವ್ಯಾವ ತರ ಟೈಪ್ಸ್ ಆಫ್ ಸೆಂಟೆನ್ಸಸ್ ಯಾವ್ಯಾವ್ದು, ಇದೆಲ್ಲ ನಿಮ್ಗೆ ಫುಲ್ ಕೋರ್ಸ್ ಏನ್ ನಾವು ಮಾಡ್ತೀವಿ ಡಿಸ್ಕ್ರಿಪ್ಟಿವ್ ಆಗಿ, ಅದರಲ್ಲಿ ನಿಮ್ಗೆ ಸಿಗುತ್ತೆ. ರೈಟ್. ಸೊ 37th ಕ್ವೆಶನ್ ನೋಡಿ. 37th ಕ್ವೆಶನ್ ಅಲ್ಲಿ ಫೈಂಡ್ ಔಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಹ್ಯಾಸ್ ಟೆನ್ಸ್ ಎರರ್. ಸೊ ಟೆನ್ಸಸ್ ಅಲ್ಲಿ, ಕಾಲಮಾನಗಳಲ್ಲಿ ಕೇಳ್ತಾ ಇರುವಂತಹ ಪ್ರಶ್ನೆ ಇದು. ಟೆನ್ಸಸ್ ಅಲ್ಲಿ ಕೇಳ್ತಾ ಇರುವಂತಹ ಪ್ರಶ್ನೆ. ಸೊ ಇಲ್ಲಿ ಟೆನ್ಸಸ್ ಗಿಂತ ಇನ್ನೊಂದು ಟಾಪಿಕ್ ಇಲ್ಲಿ ಆಡ್ ಆಗಿರುತ್ತೆ. ಯಾವ ಟಾಪಿಕ್ ಅನ್ನುವಂಥದ್ದನ್ನ ನೋಡೋಣ. ರೋಹನ್ ಅಂಡ್ ಟೋನಿ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂದ್ರೆ ಇವಾಗ ಕ್ರಿಕೆಟ್ ಆಡ್ತಾ ಇದ್ದಾರೆ. ರೋಹನ್ ಅಂಡ್ ಟೋನಿ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂದ್ರೆ ಏನರ್ಥ? ರೋಹನ್ ಮತ್ತು ಟೋನಿ ಅನ್ನೋರು, ರೋಹನ್ ಮತ್ತು ಟೋನಿ ಎಷ್ಟು ಜನ ಇದ್ದಾರೆ? ಇಬ್ರು. ಹಾಗಾಗಿ ಇಲ್ಲಿ ಯಾವ್ದನ್ನು ಬಳಸಿದೀವಿ? ಆರ್ ಅನ್ನುವಂತಹ ಪದವನ್ನ ಬಳಸಿದೀವಿ. ಆರ್ ಅನ್ನುವಂಥದ್ದು ಬಹುವಚನ. ಯಾಕೆ ಬಹುವಚನವನ್ನ ಯೂಸ್ ಮಾಡಿದೀವಿ? ಬಿಕಾಸ್ ರೋಹನ್ ಒಬ್ಬ, ಟೋನಿ ಒಬ್ಬ, ಇಬ್ರನ್ನು ಸೇರ್ಸಿದ್ರೆ ಇಲ್ಲಿ ಅಂಡ್ ಕೂಡ ಕಂಜಂಕ್ಷನ್ ಆಗಿರುತ್ತೆ. ರೋಹನ್ ಮತ್ತು ಟೋನಿ, ರೋಹನ್ ಮತ್ತು ಟೋನಿ ಅಂತ ಅಂದಾಗ ಅಲ್ಲಿ ಇಬ್ರು ಜನ ಆಗ್ತಾರೆ. ಇಬ್ರು ಇದ್ದಾಗ ನಾವ್ ಯಾವ ಒಂದು ರೂಪವನ್ನ ಬಳಸ್ಬೇಕು? ಬಹುವಚನ ರೂಪವನ್ನ ಬಳಸ್ಬೇಕು, ಅಂದ್ರೆ ಪ್ಲೂರಲ್ ಫಾರ್ಮ್ ಅನ್ನ ಬಳಸ್ಬೇಕು. ಹಾಗಾಗಿ ಪ್ಲೂರಲ್ ಅನ್ನುವಂಥದ್ದು ಆರ್ ಆಗಿರುತ್ತೆ. ಸೊ ನೋಡಿ, ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅನ್ನುವಂಥದ್ದು ಸರಿಯಾಗಿರುತ್ತೆ. ಅದೇ ರೀತಿ ಎರಡನೇ ಆಪ್ಷನ್ ನೋಡಿ, ರೋಹನ್ ಅಂಡ್ ಟೋನಿ ಹ್ಯಾಸ್. ಹ್ಯಾಸ್ ಅನ್ನುವಂಥದ್ದೇನು? ಹ್ಯಾಸ್ ಅನ್ನುವಂಥದ್ದು ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಹ್ಯಾಸ್ ಅನ್ನುವಂಥದ್ದು ಏಕವಚನ. ಬಟ್ ರೋಹನ್ ಮತ್ತು ಟೋನಿ ಇಬ್ರಿದಾರಲ್ವಾ, ರೋಹನ್ ಮತ್ತು ಟೋನಿ ಅನ್ನುವಂಥದ್ದು ಬಹುವಚನ ಆಗುತ್ತಲ್ವಾ. ಹಾಗಾಗಿ ನನ್ನ ವರ್ಬ್ ಕೂಡ ಏನಾಗ್ಬೇಕು? ಬಹುವಚನದಲ್ಲೇ ಇರಬೇಕು. ಯಾವ ಟಾಪಿಕ್ ಮೇಲೆ ಈ ಒಂದು ಕ್ವೆಶನ್ ಅನ್ನ ಕೇಳಿದರೆ? ನೋಡೋದಕ್ಕೆ ಟೆನ್ಸ್ ಅಂತ ಅನ್ಸುತ್ತೆ, ಬಟ್ ಇದು ಆಕ್ಚುಲಿ ಟೆನ್ಸ್ ಅಲ್ಲ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸೊ ಇಲ್ಲಿ ಸಬ್ಜೆಕ್ಟ್ ಯಾವುದು? ರೋಹನ್ ಮತ್ತು ಟೋನಿ ಇಬ್ರು ಕೂಡ ನನ್ನ ಸಬ್ಜೆಕ್ಟ್ ಆಗ್ತಾರೆ. ರೋಹನ್ ಮತ್ತು ಟೋನಿ ಇಬ್ರನ್ನ ಹೇಳ್ಬೇಕಾದ್ರೆ ನಾನು ಯಾವುದನ್ನ ಬಳಸ್ಬೇಕು? ಬಹುವಚನದ ವರ್ಬ್ ಅನ್ನ ಬಳಸ್ಬೇಕು, ಬಹುವಚನದ ಕ್ರಿಯಾಪದವನ್ನ ಬಳಸ್ಬೇಕು. ಹಾಗಾಗಿ ರೋಹನ್ ಮತ್ತು ಟೋನಿ ಎಂದಾಗ ಹ್ಯಾಸ್ ಬರಲ್ಲ, ಹ್ಯಾಸ್ ನ ಬದಲಾಗಿ ಏನ್ ಬರುತ್ತೆ? ಹ್ಯಾವ್ ಬೀನ್ ಪ್ಲೇಯಿಂಗ್ ಅಂತ ಬರುತ್ತೆ. ಸೊ ಹ್ಯಾಸ್ ಬೀನ್ ಪ್ಲೇಯಿಂಗ್ ತಪ್ಪು, ಹ್ಯಾವ್ ಬೀನ್ ಪ್ಲೇಯಿಂಗ್ ಕರೆಕ್ಟ್. ಹಾಗಾಗಿ ಆಪ್ಷನ್ 2 ಅಲ್ಲಿ ತಪ್ಪಿದೆ. ಇಲ್ಲಿ ಕೇಳ್ತಾ ಇರುವಂತದ್ದು ಯಾವುದರಲ್ಲಿ ತಪ್ಪಿದೆ ಅಂತ. ಆಪ್ಷನ್ 2 ನಿಮ್ಮ ಸರಿಯಾದ ಉತ್ತರ ಆಗುತ್ತೆ. ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಫಾರ್ ದಿ ಫಾಲೋಯಿಂಗ್ ಸೆಂಟೆನ್ಸ್. ಸೊ ಕ್ವೆಶನ್ ಟ್ಯಾಗ್ ಮೇಲೆ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಇದು 3ನೇ ಪ್ರಶ್ನೆ ನಾನು ಕ್ವೆಶನ್ ಟ್ಯಾಗ್ ಅಲ್ಲಿ ಸಾಲ್ವ್ ಮಾಡ್ತಾ ಇರುವಂತದ್ದು. KA ನಡೆಸುವಂತಹ ಎಲ್ಲಾ ಕ್ವೆಶನ್ ಪೇಪರ್ ಅಲ್ಲೂ ಕ್ವೆಶನ್ ಟ್ಯಾಗ್ ಮೇಲೆ ಕ್ವೆಶನ್ ಬಂದೇ ಬರುತ್ತೆ. ಸೊ ಕ್ವೆಶನ್ ಟ್ಯಾಗ್ ಅನ್ನ ಒಂದು ಸ್ಟಾರ್ ಹಾಕೊಂಡು HYT ಅಂತ ಬರ್ಕೊಳ್ಳಿ. ದಿಸ್ ಈಸ್ ಅನ್ ಹೈ ಯೀಲ್ಡಿಂಗ್ ಟಾಪಿಕ್. ಇದರಲ್ಲಿ ಪ್ರಶ್ನೆ ಬಂದೇ ಬರುತ್ತೆ. ಈ ಒಂದು ಪ್ರಶ್ನೆಯನ್ನ ನೀವು ಆನ್ಸರ್ ಮಾಡ್ಲೇಬೇಕಾಗತ್ತೆ. ಅಂಡ್ ಇದನ್ನ ಆನ್ಸರ್ ಮಾಡೋದಕ್ಕೆ ಬಹಳ ಏನು ಕಷ್ಟ ಏನಲ್ಲ. ಈ ಒಂದು ಸಿಂಪಲ್ ಆಗಿ ಕ್ವೆಶನ್ ಅನ್ನ ನೋಡಿ. ಮದನ್ ರೇರ್ಲಿ ವಿಸಿಟ್ಸ್ ಇಸ್ ಹೋಮ್ ಟೌನ್ ಅಂದ್ರೆ ಮದನ್ ರೇರ್ಲಿ ವಿಸಿಟ್ಸ್ ಇಸ್ ಹೋಮ್ ಟೌನ್. ಸೊ ಕ್ವೆಶನ್ ಟ್ಯಾಗ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ನಾನು ಮೊದಲನೇ ರೂಲ್ ಏನ್ ಹೇಳಿದ್ದೆ ನಿಮ್ಗೆ, ಈ ಒಂದು ಸೆಂಟೆನ್ಸ್ ಪಾಸಿಟಿವಾ ನೆಗೆಟಿವಾ? ನೋಡೋದಕ್ಕೆ ಪಾಸಿಟಿವ್ ಅನ್ಸುತ್ತೆ, ಯಾಕಂದ್ರೆ ಇಲ್ಲಿ ಸರ್ ನಾಟ್ ಎಲ್ಲೂ ಇಲ್ವಲ್ಲ ಸರ್, ಹಾಗಾಗಿ ಇದು ಪಾಸಿಟಿವ್ ಸೆಂಟೆನ್ಸ್ ಅಂತ ಅಂದ್ರೆ ಅದು ತಪ್ಪು.
ಯಾಕೆ ಅಂತ ಅಂದ್ರೆ ಲಾಸ್ಟ್ ವಿಡಿಯೋ ನೀವೇನಾದ್ರೂ ನೋಡಿದ್ರೆ ಕ್ವೆಶನ್ ಟ್ಯಾಗ್ ಅಲ್ಲಿ ನಾನು ಸಾಲ್ವ್ ಮಾಡ್ಬೇಕಾದ್ರೆ ಈ ಒಂದು ಪದಕ್ಕೆ ನಾನು ಸ್ಪೆಷಲ್ ಅಟೆನ್ಷನ್ ಕೊಟ್ಟಿದ್ದೆ, ಅಂದ್ರೆ ಒತ್ತಿ ಹೇಳಿದ್ದೆ. ಹಾರ್ಡ್ಲಿ, ಸ್ಕೇರ್ಸ್ಲಿ, ರೇರ್ಲಿ, ರಿಮೋಟ್ಲಿ ಇಂತಹ ಪದಗಳೇನಾದ್ರೂ ಬಂದ್ರೆ ನನ್ನ ಸೆಂಟೆನ್ಸ್ ಅಲ್ಲಿ, ನನ್ನ ವಾಕ್ಯದಲ್ಲಿ ಹಾರ್ಡ್ಲಿ ಅಥವಾ ಸ್ಕೇರ್ಸ್ಲಿ ಅಥವಾ ರೇರ್ಲಿ ಅಥವಾ ರಿಮೋಟ್ಲಿ ಅನ್ನುವಂತಹ ಪದಗಳೇನಾದ್ರೂ ಬಂದ್ರೆ ನನ್ನ ಸೆಂಟೆನ್ಸ್ ಅಲ್ಲಿ, ಆ ಸೆಂಟೆನ್ಸ್ ಪಾಸಿಟಿವ್ ಆಗಲ್ಲ, ನೆಗೆಟಿವ್ ಆಗುತ್ತೆ. ಆ ಸೆಂಟೆನ್ಸ್ ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ನೋಡೋದಕ್ಕೆ ಈ ಒಂದು ವಾಕ್ಯ ಏನನ್ಸುತ್ತೆ? ಪಾಸಿಟಿವ್ ಅಂತ ಅನ್ಸುತ್ತೆ. ಆದರೆ ಯಾವುದೇ ಸೆಂಟೆನ್ಸ್ ನಲ್ಲಿ ನೆನ್ಪಿಟ್ಕೊಳ್ಳಿ, ಹಾರ್ಡ್ಲಿ, ಸ್ಕೇರ್ಸ್ಲಿ, ರೇರ್ಲಿ ಹಾಗೆ ರಿಮೋಟ್ಲಿ ಈ ತರ ಪದಗಳೇನಾದ್ರೂ ಬಂದ್ರೆ, ಈ ತರ ಪದಗಳೇನಾದ್ರೂ ಕಾಣಿಸಿದ್ರೆ ಅವಾಗ ನನ್ನ ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿರಲ್ಲ, ನೆಗೆಟಿವ್ ಆಗತ್ತೆ. ಸೊ ನೆಗೆಟಿವ್ ವಾಕ್ಯ ಇದ್ರೆ ನನ್ನ ಕ್ವೆಶನ್ ಟ್ಯಾಗ್ ಏನಾಗ್ಬೇಕು? ಪಾಸಿಟಿವ್ ಆಗ್ಬೇಕು. ಆಪ್ಷನ್ ಅಲ್ಲಿ ಪಾಸಿಟಿವ್ ಟ್ಯಾಗ್ ನೋಡಿ ಯಾವ್ದಿದೆ. ಸೊ ಆಪ್ಷನ್ ಅಲ್ಲಿ ಪಾಸಿಟಿವ್ ಕ್ವೆಶನ್ ಟ್ಯಾಗ್ ಯಾವ್ದಿದೆ ನೋಡಿ. ಇದು ನೆಗೆಟಿವ್ ಕ್ವೆಶನ್ ಟ್ಯಾಗ್, ಇದು ವಸಂಟ್ ಎನ್ನುವಂಥದ್ದು ನೆಗೆಟಿವ್ ಕ್ವೆಶನ್ ಟ್ಯಾಗ್. ಪಾಸಿಟಿವ್ ಕ್ವೆಶನ್ ಟ್ಯಾಗ್ ಇರುವಂತದ್ದು ಎರಡೇ ಆಪ್ಷನ್, ಆಪ್ಷನ್ 3 ಮತ್ತು ಆಪ್ಷನ್ 4. ಸೊ ಆಪ್ಷನ್ 3 ಮತ್ತು ಆಪ್ಷನ್ 4 ಅಲ್ಲಿ ಯಾವುದು ಸರಿಯಾದ ಉತ್ತರ? ಸರ್ ಇಲ್ಲಿ ಯಾವ್ದಾದ್ರು ಹ್ಯಾಸೆಂಟ್ ಅಂತ ಕೊಟ್ಟಿದ್ರೆ, ಹ್ಯಾಸ್ ನಾಟ್ ಅಂತ ಕೊಟ್ಟಿದ್ರೆ ಹ್ಯಾಸ್ ಈ ಬರ್ತಿತ್ತು, ಆಯ್ತಾ. ಬಟ್ ಇಲ್ಲಿ ಡಸ್ ಇ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಯಾಕೆ ಸರ್ ಡಸ್ ಇ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ ಅಂತಂದ್ರೆ, ಬಿಕಾಸ್ ಈ ಒಂದು ವಾಕ್ಯದಲ್ಲಿ ಕನ್ನಡಕ್ಕೆ ಅನುವಾದ ಮಾಡ್ಕೊಡಿ. ಮದನು ತನ್ನ ಹೋಮ್ ಟೌನ್ಗೆ ಹೋಗದೇ ಇಲ್ಲ. ಸೊ ಇಲ್ಲಿ ಹೋಗದೇ ಇಲ್ಲ ಅನ್ನುವಂಥದ್ರಲ್ಲಿ ಇಂಗ್ಲಿಷ್ ನಲ್ಲಿ ಡೂ ಅನ್ನುವಂಥದ್ದು ಹಿಡನ್ ವರ್ಬ್ ಆಗಿರುತ್ತೆ. ಸೊ ಈ ಒಂದು ವಾಕ್ಯದಲ್ಲಿ ಡೂ ಅನ್ನುವಂಥದ್ದು ಏನಾಗಿರುತ್ತೆ? ಹಿಡನ್ ಆಗಿರುತ್ತೆ. ಸೊ ಇಲ್ಲಿ ರೇರ್ಲಿ ಅನ್ನುವಂಥದ್ರಿಂದ ಡೋಂಟ್ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ. ಸೊ ಡೋಂಟ್ ಅನ್ನುವಂತಹ ಅಥವಾ ಡಸಂಟ್, ಡೋಂಟ್ ಅಂದ್ರೆ ಪ್ಲೂರಲ್ ಫಾರ್ಮ್ ಆಯ್ತು, ಡಸಂಟ್ ಅನ್ನುವಂತಹ ಪದ ಏನಾಗಿರುತ್ತೆ? ಹಿಡನ್ ಆಗಿರುತ್ತೆ. ಹಿ ಡಸಂಟ್, ರೇರ್ಲಿ ಬದಲು ಡಸಂಟ್ ವಿಸಿಟ್ಸ್ ಅಂತ ಅರ್ಥ ಕೊಡುತ್ತೆ, ಅದು ಹಿಡನ್ ಮೀನಿಂಗು. ಹಾಗಾಗಿ ಇಲ್ಲಿ ಡಸಂಟ್ ಅಂತ ಬರೋದ್ರಿಂದ ನಿಮ್ಮ ಸರಿಯಾದ ಉತ್ತರ ಏನಾಗುತ್ತೆ? ಕ್ವೆಶನ್ ಟ್ಯಾಗು ಡಸಂಟ್ ಗೆ ಉಲ್ಟಾ ಆಗ್ಬೇಕು, ಡಸ್ ಇ ಸರಿಯಾದ ಉತ್ತರ ಆಗುತ್ತೆ ಕ್ವೆಶನ್ ಟ್ಯಾಗ್ ಗೆ. ಓಕೆ, ಸಿಂಪಲ್, ಅಂಡರ್ಸ್ಟುಡ್. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಮ್ಯಾಚ್ ದ ಫಾಲೋಯಿಂಗ್ ಇಡಿಯಮ್ಸ್ ಅಂಡ್ ಫ್ರೇಸಸ್. ಸೊ ಒಂದು ಪ್ರಶ್ನೆಯನ್ನ ನೋಡಿ, ಜಸ್ಟ್ ಅ ಸೆಕೆಂಡ್. ಸೊ ಎಸ್, ಮ್ಯಾಚ್ ದ ಫಾಲೋಯಿಂಗ್ ಇಡಿಯಮ್ಸ್ ಅಂಡ್ ಫ್ರೇಸಸ್ ಇನ್ ಲಿಸ್ಟ್ ವಿತ್ ದೇರ್ ಮೀನಿಂಗ್ಸ್. ಸೊ ವೊಕ್ಯಾಬ್ಯುಲರಿಯಲ್ಲಿ ಇಡಿಯಮ್ಸ್ ಸೆಕ್ಷನ್ ಗೆ ಬಂದಿರುವಂತಹ ಪ್ರಶ್ನೆ ಇದು. ಇಡಿಯಮ್ಸ್ ನಲ್ಲಿ ಬಂದಿರುವಂತಹ ಇಡಿಯಮ್ಸ್ ಸೆಕ್ಷನ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ ಇದು. ನೋಡ್ಬೋದು ನೀವು KE ಅವರು ವೊಕ್ಯಾಬ್ಯುಲರಿ ಮೇಲೆ ಎಷ್ಟು ಫೋಕಸ್ ಮಾಡ್ತಾ ಇದ್ದಾರೆ ಅಂತ. ಸೊ ನಿಮಗೆ ಮೇಜರ್ ಆಗಿ ಬರುವಂತಹ ಮಾರ್ಕ್ಸ್ ಯಾವ್ದ್ರಿಂದ ಬರುತ್ತೆ? ವೊಕ್ಯಾಬ್ಯುಲರಿ ಸೆಕ್ಷನ್ ಇಂದಾನೆ ಬರುತ್ತೆ. ಸೊ ಹಾಗಾಗಿ ವೊಕ್ಯಾಬ್ಯುಲರಿ ಮೇಲೆ ಕಾನ್ಸಂಟ್ರೇಟ್ ಮಾಡುವಂತದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಇಲ್ಲಿ ಈ ಒಂದು ಪ್ರಶ್ನೆಗಳನ್ನ ನೋಡಿದ್ರೆ ಇದೆಲ್ಲ PYQs ಅಲ್ಲಿ ಬಂದಿರುವಂತಹ ಇಡಿಯಮ್ಸ್ ಗಳೇ, ಹೊಸದಾಗಿ ಯಾವ್ದನ್ನು ಕೊಟ್ಟಿಲ್ಲ. ಓಕೆ, ಸೊ ನನ್ನ ಟೆಲಿಗ್ರಾಮ್ ಚಾನೆಲ್ ಇದೆ, ಇಂಗ್ಲಿಷ್ ಬೈ ಭರತ್ ಗೌಡ ಅಂತ, ಇಂಗ್ಲಿಷ್ ಬೈ ಭರತ್ ಗೌಡ. ಸೊ ನಾನೇನ್ ಮಾಡಿದೀನಿ ಅಂತಂದ್ರೆ ಒಂದು ಕಂಪೈಲೇಷನ್ ಅನ್ನ ಮಾಡಿದೀನಿ. ಯಾವುದರ ಕಂಪೈಲೇಷನ್? ಇಡಿಯಮ್ಸ್ ಗಳ ಕಂಪೈಲೇಷನ್ ಮತ್ತು ವೊಕ್ಯಾಬ್ಯುಲರಿ ವರ್ಡ್ಸ್ ಗಳ ಕಂಪೈಲೇಷನ್. PYQs ಅಲ್ಲಿ ಬಂದಿರುವಂತದ್ದು ವೊಕ್ಯಾಬ್ಯುಲರಿ ವರ್ಡ್ಸ್ ಅಲ್ಲಿ 200 ವರ್ಡ್ಸ್ ಗಳು, ಹಾಗೆ ಇಡಿಯಮ್ಸ್ ಗಳಲ್ಲಿ ಅಂದ್ರೆ ನುಡಿಗಟ್ಟುಗಳಲ್ಲಿ 200 PYQs ಗಳು, ಅಂದ್ರೆ PYQs ಅಲ್ಲಿ ಬಂದಿರುವಂತಹ 200 ಇಡಿಯಮ್ಸ್ ಗಳು, ಹಾಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಗಳು 200 ವರ್ಡ್ಸ್ ಗಳು ಇರ್ತವೆ. ಸೊ ಈ ಒಂದು PDF ಅನ್ನ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನಿಮಗ್ ಬೇಕಾದ್ರೆ ಈ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಇರುತ್ತೆ. ಆ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ.
ರೈಟ್. ಸೊ ಇಲ್ಲಿ ಇಡಿಯಂ ಕೇಳ್ತಾ ಇದಾರೆ ಫೇರ್ ಅಂಡ್ ಸ್ಕ್ವೇರ್. ಫೇರ್ ಅಂಡ್ ಸ್ಕ್ವೇರ್ ಅಂದ್ರೆ ಏನು? ಹಾನೆಸ್ಟ್ ಆಗಿ ಆಡುವಂತದ್ದು. ಪ್ಲೇ ದ ಗೇಮ್ ಫೇರ್ ಅಂಡ್ ಸ್ಕ್ವೇರ್ ಅಂತ ಕರಿತೀವಿ. ಅಂದ್ರೆ ಆಟನ ಹಾನೆಸ್ಟ್ ಆಗಿ ಆಡು, ನೀಟಾಗಿ ಆಡು, ಆಯ್ತಾ, ನ್ಯಾಯಯುತವಾಗಿ ಆಡು ಅನ್ನುವಂಥದ್ದಕ್ಕೆ ಫೇರ್ ಅಂಡ್ ಸ್ಕ್ವೇರ್ ಅಂತ ಕರಿತೀವಿ. ಫೇರ್ ಅಂಡ್ ಸ್ಕ್ವೇರ್ ಅಂದ್ರೆ ಏನು? ಹಾನೆಸ್ಟ್ ಅಂಡ್ ಪ್ರಾಪರ್. ಸೊ ನ್ಯಾಯಯುತವಾಗಿ ಆಡುವಂತದ್ದನ್ನ ನಾವು ಫೇರ್ ಅಂಡ್ ಸ್ಕ್ವೇರ್ ಗೇಮ್ ಅಂತ ಕರಿತೀವಿ. ಸೊ ಫೇರ್ ಅಂಡ್ ಸ್ಕ್ವೇರ್ ಎ ಏನಾಗ್ಬೇಕು? 2ಗೆ ಮ್ಯಾಚ್ ಆಗ್ಬೇಕು. ಎ 2ಗೆ ಮ್ಯಾಚ್ ಆಗುವಂತದ್ದು 2 ಆಪ್ಷನ್ ಇದೆ, ಹಾಗಾಗಿ ಫಸ್ಟ್ ಆಪ್ಷನ್ ಮತ್ತು ಥರ್ಡ್ ಆಪ್ಷನ್ ಎಲಿಮಿನೇಟೆಡ್. ಬಿ ನೋಡಿ 4 ಇದೆ. ಸೊ ಇವಾಗ ಬಿ ನಿಮ್ಗೆ ಗೊತ್ತು, ಟ್ರೂ ಅಂಡ್ ಟ್ರೂ ಅಂದ್ರೆ ಕಂಪ್ಲೀಟ್ಲಿ ಅಂತ. ಸೊ ನೀವು ಕ್ವೆಶನ್ ನ ಪ್ರಕಾರನೇ ನೀವು ಆನ್ಸರ್ ನ ನೋಡ್ಕೊಂಡು ಹೋಗ್ಬೋದು. ಟ್ರೂ ಅಂಡ್ ಟ್ರೂ, ಕಂಪ್ಲೀಟ್ಲಿ ಅಂದ್ರೆ ಐ ವೆಂಟ್ ಥ್ರೂ ಅಂಡ್ ಥ್ರೂ ದಿಸ್ ರೂಮ್ ಅಂತ ಅಂದ್ರೆ ಐ ಸರ್ಚ್ಡ್ ದಿಸ್ ರೂಮ್ ಥ್ರೂ ಅಂಡ್ ಥ್ರೂ ಅಂತ ಕರಿತೀವಿ ನಾವು, ಅಂತ ಹೇಳ್ತೀವಿ ನಾವು, ಅಂತ ಬಳಕೆಯನ್ನ ಮಾಡ್ತೀವಿ ನಾವು. ಅಂದ್ರೆ ಈ ರೂಮ್ ಅನ್ನ ಕಂಪ್ಲೀಟ್ ಆಗಿ ಸರ್ಚ್ ಮಾಡಿದೆ ನಾನು ಅಂತ ಅರ್ಥ. ಥ್ರೂ ಅಂಡ್ ಥ್ರೂ ಅಂದ್ರೆ ಏನು? ಕಂಪ್ಲೀಟ್ ಆಗಿ ನಾನು ಮಾಡಿದೀನಿ. ಸೊ ಐ ನೋ ದಿಸ್ ಪರ್ಸನ್ ಥ್ರೂ ಅಂಡ್ ಥ್ರೂ ಅಂತ ಅಂದ್ರೆ ಏನರ್ಥ? ಅಂದ್ರೆ ಈ ಪರ್ಸನ್ ನನ್ಗೆ ಕಂಪ್ಲೀಟ್ ಆಗಿ ಗೊತ್ತು, ಸಂಪೂರ್ಣವಾಗಿ ಅಂತ ಅರ್ಥ ಬರುತ್ತೆ ಥ್ರೂ ಅಂಡ್ ಥ್ರೂಗೆ. ರೈಟ್. ಈ ಬಿ ಏನಾಗ್ಬೇಕು? 4ಗೆ ಮ್ಯಾಚ್ ಆಗ್ಬೇಕು. ಆಮೇಲೆ ಬಿಗ್ ಡ್ರಾ. ಬಿಗ್ ಡ್ರಾ ಅಂದ್ರೆ ಏನು? IPL ಮ್ಯಾಚ್ ನಡೀತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಒಂದು ದುರ್ಘಟನೆ ಆಯ್ತು ಬೆಂಗಳೂರಲ್ಲಿ. ಸೊ RCB 2025 ವರ್ಲ್ಡ್ IPL ಅನ್ನ ಗೆದ್ದಾಗ ಏನಾಗುತ್ತೆ? ಅತಿ ಹೆಚ್ಚು ಕ್ರೌಡ್ಗಳು ಬರುತ್ತೆ. ಸೊ RCB ಗೆಲ್ಲದ್ರಿಂದ ಏನ್ ಮಾಡಿದ್ರು? ದೇ ಡ್ರೂ ಬಿಗ್, ಅಂದ್ರೆ ಜಾಸ್ತಿ ಜನನ ಅಟ್ರಾಕ್ಟ್ ಮಾಡಿದ್ರು. ಬಿಗ್ ಡ್ರಾ ಅಂದ್ರೆ ಏನಾಗುತ್ತೆ? ಹ್ಯೂಜ್ ಅಟ್ರಾಕ್ಷನ್ ಅಂತ ಅರ್ಥ. ಸೊ ಆಪ್ಷನ್ ಸಿ ಯಾವ್ದಕ್ಕೆ ಮ್ಯಾಚ್ ಆಗ್ಬೇಕು? 1ಗೆ ಮ್ಯಾಚ್ ಆಗ್ಬೇಕು. C1 ಇರೋದಲ್ಲಿ ಆಪ್ಷನ್ 2 ಅಲ್ಲಿ. ಸಿಂಪಲ್. ಡಿ ಗೋ ಟು ದ ಡಾಗ್ಸ್. ಗೋ ಟು ದ ಡಾಗ್ಸ್ ಅಂದ್ರೆ ಏನು ಸರ್? ಈಗ ಹಳೆ ಕಾಲದಲ್ಲೆಲ್ಲ, ಇವಾಗ ಬಿಡಿ, ಎಲ್ಲ ಪೆಟ್ ಲವರ್ಸ್ ಇರ್ತೀರಾ, ನಾನು ಕೂಡ ಪೆಟ್ ಲವರೇ. ನಾಯಿಗಳಿಗೆ ಹೊಸದಾಗಿ ಪ್ರಿಪೇರ್ ಮಾಡಿ ಹಾಕ್ತಾ ಇರ್ತಾರೆ ಇವಾಗ. ಬಟ್ ಹಳೆ ಕಾಲದಲ್ಲೆಲ್ಲ ನಾಯಿಗೆ ಊಟನ ಯಾವ ತರ ಹಾಕ್ತಿದ್ರು? ಮಿಕ್ಕಿರುವಂತಹ ಊಟವನ್ನ ನಾಯಿಗೆ ಹಾಕ್ತಿದ್ರಲ್ವಾ? ಅಂದ್ರೆ ಏನು? ಹೋಗಿರುವಂತದ್ದು, ಅಳ್ಸೋಗಿರುವಂತದ್ದು ಅಥವಾ ಡೆಸ್ಟ್ರಾಯ್ ಆಗಿರುವಂತದ್ದು. ಗೋ ಟು ದ ಡಾಗ್ಸ್ ಅಂದ್ರೆ ಟು ಬಿ ರೂಯಿನ್ಡ್, ಅಂದ್ರೆ ಕೆಟ್ಟೋಗಿರೋದು ಅಂತ ಅರ್ಥ. ಸೊ ನೀವು ಕೆಟ್ಟೋಗಿರೋ ಊಟನ ನಾಯಿಗಳಿಗೆ ಹಾಕ್ತಿರ್ತೀರಾ. ಹಳೆ ಕಾಲದಲ್ಲೆಲ್ಲ ಹಂಗೆ ಮಾಡ್ತಿದ್ರು, ಹಾಗಾಗಿ ಹಳೆ ಕಾಲದಿಂದನೂ ಹಂಗೆ ನೋಡ್ಕೊಂಡ್ ಬಂದಿರೋದು. ಗೋ ಟು ದ ಡಾಗ್ಸ್ ಅಂದ್ರೆ ಟು ಬಿ ರೂಯಿನ್ಡ್, ಅಂದ್ರೆ ಕೆಟ್ಟೋಗಿದೆ ಅಂತ ಅರ್ಥ. ರೈಟ್. ಸಿಂಪಲ್. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಚೂಸ್ ದಿ ಕರೆಕ್ಟ್ ಮೀನಿಂಗ್ ಅಥವಾ ಸಿನಾನಿಮ್. ಸಿನಾನಿಮ್ ಅಂತ ಅಂದ್ರೆ ಸಮನಾರ್ಥಕ ಪದ. ಸೊ ಸಮನಾರ್ಥಕ ಪದವನ್ನ ನೀವು ಕಂಡುಹಿಡಿಬೇಕಾಗುತ್ತೆ. ಯಾವ್ದಕ್ಕೆ? ಡೆಸಿಮೇಟೆಡ್ಗೆ. ಡೆಸಿಮೇಟೆಡ್ ಅಂದ್ರೆ ಏನು ಡೆಸಿಮೇಟೆಡ್ ಅಂದ್ರೆ? ಸೊ ಬಿಫೋರ್ ಟೆಲ್ಲಿಂಗ್ ದ ಆನ್ಸರ್ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಡೆಸಿಮೇಟೆಡ್ ಅಂದ್ರೆ ಏನು ಅಂತ. ಸೊ KE ಅವರು 15ರಿಂದ 16 ಪ್ರಶ್ನೆಗಳನ್ನ ವೊಕ್ಯಾಬ್ಯುಲರಿಯಲ್ಲಿ ಕೊಡ್ತಾ ಇರುವಂತದ್ದು. ಸೊ 15ರಿಂದ 16 ಪ್ರಶ್ನೆಗಳು ವೊಕ್ಯಾಬ್ಯುಲರಿಯಲ್ಲಿ ಬರ್ತಾ ಇರುವಂತದ್ದು KE ಅವರ ಟ್ರೆಂಡ್. ಸೊ ಹಾಗಾಗಿ ವೊಕ್ಯಾಬ್ಯುಲರಿಗೆ ನೀವು ಒಂದು ಸ್ಟಾರ್ ಹಾಕೊಂಡು, 1 ಹಾಕೋಬಿಡಿ, 2 ಹಾಕೊಳ್ಳಿ, 2 ಬೇಡ 3 ಹಾಕೊಳ್ಳಿ, 3 ಸ್ಟಾರ್ ಹಾಕೊಂಡು HYT ಅಂತ ಬರ್ಕೊಳ್ಳಿ. ಓಕೆ. ಸೊ ವೊಕ್ಯಾಬ್ಯುಲರಿನ ನೀವು ಇಂಪ್ರೂವ್ ಮಾಡ್ಕೊಂಡ್ಲಿಲ್ಲ ಅಂತಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಜಾಸ್ತಿ ಮಾರ್ಕ್ಸ್ ಅನ್ನ ಪಡೆಯೋದು ಬಹಳ ಕಷ್ಟ ಆಗುತ್ತೆ ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೊಂಡಿಲ್ಲ ಅಂತಂದ್ರೆ. ರೈಟ್. ಸೊ ಇವಾಗ ಈ ಒಂದು ಪ್ರಶ್ನೆಯನ್ನ ನೋಡಿ. ಡೆಸಿಮೇಟೆಡ್ಗೆ ಸಮನಾರ್ಥಕ ಪದವನ್ನ ಕೇಳ್ತಾ ಇದ್ದಾರೆ. ಡೆಸಿಮೇಟೆಡ್ ಅಂದ್ರೆ ಏನು? ಅಡಾನ್ಡ್ ಅಂದ್ರೆ ಏನು? ಅಡಾನ್ಡ್ ಅಂದ್ರೆ ಬ್ಯೂಟಿಫಿಕೇಶನ್ ಮಾಡೋದು, ಇನ್ನ ಚೆನ್ನಾಗಿ ಮಾಡುವಂತದ್ದು. ಅಡಾರ್ನ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಒಂದು ವೈಟ್ ಬೋರ್ಡ್ ಮೇಲೆ ನಾನು ಒಂದು ಡ್ರಾಯಿಂಗ್ ಅನ್ನ ಬಿಡಿಸಿ ಇದನ್ನ ಏನ್ ಮಾಡ್ತೀನಿ? ಇನ್ನೂ ಚೆನ್ನಾಗಿ ಮಾಡ್ತೀನಿ. ಅಂದ್ರೆ ಆಭರಣ ಎಲ್ಲ ಹಾಕಿ ಅದನ್ನ ಇನ್ನೂ ಚೆನ್ನಾಗಿ ಮಾಡಿಸುವಂತದ್ದು, ಬ್ಯೂಟಿಫೈ ಮಾಡುವಂತದ್ದು. ಸೊ ಅಡಾನ್ಗೆ ಬ್ಯೂಟಿಫೈ ಮಾಡುವಂತದ್ದು, ಇನ್ನೊಂದ್ ಸ್ವಲ್ಪ ಆಕರ್ಷಿತವಾಗಿ ಮಾಡುವಂತದ್ದನ್ನ ನಾವು ಅಡಾನ್ಡ್ ಅಂತ ಕರಿತೀವಿ. ಇನ್ನೊಂಚೂರು ಅಟ್ರಾಕ್ಟಿವ್ ಮಾಡುವಂತದ್ದು. ಸೊ ಅಡಾನ್ಡ್ಗೆ ನೋಡಿ, ಯಾವಾಗ್ಲೂ ಹೇಳ್ತಾ ಇರ್ತೀನಲ್ವಾ ನಾನು, ಒಂದು 4 ಭಾಗಗಳನ್ನ ಮಾಡಿ ಹಿಂಗ್ ಬರ್ಕೊಳ್ಳಿ ಅಂತ. ಸೊ ಇವಾಗ ವರ್ಡ್ ಪದ ಏನ್ ಬಂತು? ಅಡಾನ್ಡ್ ಬಂತು. ಅಡಾನ್ಡ್. ಸೊ ಇಲ್ಲಿ ಆಪ್ಷನ್ ಅಲ್ಲಿ ಇದೆ
ನೆಕ್ಸ್ಟ್ ಪ್ರಶ್ನೆಯಲ್ಲಿ ಮೋಸ್ಟ್ಲಿ ಇದನ್ನ ಕೇಳ್ಬೋದು. ಅಡಾರ್ನ್ ಅಂದ್ರೆ ಮೀನಿಂಗ್ ಏನು? ಮೀನಿಂಗ್ ಬ್ಯೂಟಿಫಿಕೇಶನ್, ಬ್ಯೂಟಿಫೈ. ಸೊ ಸಿನಾನಿಮ್ಸ್ ಏನು? ಅಟ್ರಾಕ್ಷನ್, ಅಟ್ರಾಕ್ಟಿವ್. ಓಕೆ, ಆಂಟೋನಿಮ್ ಏನು? ಇನ್ನ ಕೆಡ್ಸೋದು. ಸೊ ಇನ್ನೊಂದ್ ಸ್ವಲ್ಪ ಚೆನ್ನಾಗಿರುವಂತದ್ದನ್ನ ಕೆಡ್ಸೋದು. ಅದಕ್ಕೆ ಏನಂತಾರೆ ಇಂಗ್ಲಿಷ್ ನಲ್ಲಿ? ಕಮೆಂಟ್ ಹಾಕಿ ನೋಡುವ ಎಷ್ಟು ಜನ ಕರೆಕ್ಟ್ ಆಗ್ತೀರಾ ಅಂತ. ಸೊ ನೆಕ್ಸ್ಟ್ ಬಂದ್ರೆ ಡ್ಯಾಮೇಜ್ಡ್. ಡ್ಯಾಮೇಜ್ಡ್ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಡ್ಯಾಮೇಜ್ ಮಾಡುವಂತದ್ದು. ಸೊ ಡೆಸಿಮೇಟೆಡ್ ಅಂದ್ರೆ ಡ್ಯಾಮೇಜ್ಡ್ ಕೂಡ ಆಗಲ್ಲ, ಅಡಾರ್ನ್ಡ್ ಕೂಡ ಆಗಲ್ಲ. ಡಿಸ್ಕ್ಲೋಸ್ಡ್ ಅಂದ್ರೆ ಏನು? ಡಿಸ್ಕ್ಲೋಸ್ಡ್ ಅಂದ್ರೆ ಬಹಿರಂಗ ಪಡಿಸುವಂತದ್ದು. ಈ ಡಿಸ್ಕ್ಲೋಸ್ ದ ಸ್ಕ್ಯಾಮ್ಸ್ ಅಂತ ಅಂತೀವಿ. ಅಂದ್ರೆ ಸ್ಕ್ಯಾಮ್ ಗಳು ಏನಾಗಿತ್ತು ಅದನ್ನೆಲ್ಲ ಬಹಿರಂಗ ಪಡಿಸುವಂತದ್ನ ಡಿಸ್ಕ್ಲೋಸ್ ಅಂತೀವಿ. ಸೊ ಡಿಸ್ಕ್ಲೋಸ್ ಕೂಡ ಆಪ್ಷನ್ ಡೆಸಿಮೇಟೆಡ್ ಆಗಲ್ಲ. ಡೆಸಿಮೇಟೆಡ್ ಅಂದ್ರೆ ಡೆಸ್ಟ್ರಾಯ್ಡ್. ಫಾರ್ ಎಕ್ಸಾಂಪಲ್, ದಿ ಮುಸ್ಲಿಂ ರೂಲರ್ಸ್ decimated temples. ಸೊ ಟೆಂಪಲ್ಸ್ ಅನ್ನ ಯಾರು ಟೆಂಪಲ್ಸ್ ಅನ್ನ ಕಂಪ್ಲೀಟ್ ಆಗಿ ಹೊಡೆದಾಕಿದ್ರು, ಡೆಸಿಮೇಟೆಡ್, ಡೆಸ್ಟ್ರಾಯ್ ಮಾಡಿದ್ರು ಅಂತ ಅರ್ಥ. ಓಕೆ, ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹೂ ಡೆಸಿಮೇಟೆಡ್ ದಿ ಶೃಂಗೇರಿ ಟೆಂಪಲ್? ಶೃಂಗೇರಿ ಶಾರದಾಂಬ ಟೆಂಪಲ್ ಇದೆ ಅಲ್ವಾ, ಅದನ್ನ ಯಾವ್ದೋ ಒಬ್ರು ರೂಲರ್ ದಂಡೆತ್ತಿ ಬಂದು ಅಲ್ಲಿ ಇರುವಂತಹ ಸಂಪತ್ತನ್ನ ಕೊಳ್ಳೆ ಹೊಡ್ಕೊಂಡು ಹೋಗಿ ಆ ಟೆಂಪಲ್ ಅನ್ನ ಡೆಸ್ಟ್ರಾಯ್ ಮಾಡ್ತಾರೆ. ಯಾರ ರೂಲರ್ ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ರೈಟ್, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ಪ್ರಿಪೋಸಿಷನ್. ಸೊ ಇಲ್ಲಿ ಪ್ರಿಪೋಸಿಷನ್ ಮೇಲೆ ಕೇಳ್ತಾ ಇರುವಂತಹ ಪ್ರಶ್ನೆ. ಸೊ ನಾನು ಸಿಲೆಬಸ್ ಅನಲೈಸ್ ಮಾಡ್ಬೇಕಾದ್ರೂ ನಿಮ್ಗೆ ಹೇಳಿದ್ದೆ ಪ್ರಿಪೋಸಿಷನ್ ಇಸ್ ಎನ್ HYT ಅಂತ. ಸೊ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಕ್ವೆಶ್ಚನ್ ಟ್ಯಾಗ್ ಮೇಲೆ ಪ್ರಶ್ನೆ ಬರುತ್ತೆ, ಪ್ರಿಪೋಸಿಷನ್ ಮೇಲೆ ಪ್ರಶ್ನೆ ಬರುತ್ತೆ, ಆರ್ಟಿಕಲ್ಸ್ ಮೇಲೆ ಕ್ವೆಶ್ಚನ್ ಬರುತ್ತೆ, ಟೆನ್ಸಸ್ ಮೇಲೆ ಕ್ವೆಶ್ಚನ್ ಬರುತ್ತೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಕ್ವೆಶ್ಚನ್ ಬರುತ್ತೆ, ವೊಕ್ಯಾಬುಲರಿಯಲ್ಲಿ ಕ್ವೆಶ್ಚನ್ ಬಂದೇ ಬರುತ್ತೆ. ಓಕೆ, ಸೊ ಯಾವ್ದನ್ನ ನೀವು ಸ್ಕಿಪ್ ಮಾಡಿದ್ರು ಇದನ್ನ ನೀವು ಸ್ಕಿಪ್ ಮಾಡಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಬಂದೇ ಬರುತ್ತೆ ಪ್ರಶ್ನೆಗಳು. ಕ್ವೆಶ್ಚನ್ ಟ್ಯಾಗ್ ಇಂದ 2-3 ಪ್ರಶ್ನೆ ಬರುತ್ತೆ, ಪ್ರಿಪೋಸಿಷನ್ ಇಂದ 2-3 ಪ್ರಶ್ನೆ. ಸೊ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಮಾಡಿದ್ವಿ, ಪ್ರಿಪೋಸಿಷನ್ ಅಲ್ಲಿ ಎಷ್ಟು ಪ್ರಶ್ನೆ ಬಂದಿತ್ತು? 2 ಪ್ರಶ್ನೆಗಳು ಬಂದಿತ್ತು. ಸೊ ಇದು ರೀಸೆಂಟ್ ಆಗಿ ನಡೆದಿರುವಂತದ್ದು. ಇದ್ರಲ್ಲೂ ಕೂಡ ನೋಡಿ ಪ್ರಿಪೋಸಿಷನ್ ಮೇಲೆ ಕೊಡ್ತಿದ್ದಾರೆ ಪ್ರಶ್ನೆಯನ್ನ. ಸೊ ಪ್ರಿಪೋಸಿಷನ್ ಈಸ್ ಇಂಪಾರ್ಟೆಂಟ್. ಈ ಒಂದು ಪ್ರಶ್ನೆಯನ್ನ ನೋಡಿದ್ರೆ, ಪೂರ್ವಿಕಾ ಪ್ರಿಫರ್ಸ್ ಫ್ರೂಟ್ ಜ್ಯೂಸ್ ಡ್ಯಾಶ್ ಕಾಫಿ. ಸೊ ಇಲ್ಲಿ ಏನನ್ನ ಬಳಸ್ತಾ ಇದ್ದಾರೆ, ಏನನ್ನ ಹೇಳಕ್ ಟ್ರೈ ಮಾಡ್ತಿದೆ ಈ ಒಂದು ವಾಕ್ಯ. ಸೊ ಯಾವಾಗ್ಲೂ ನೋಡಿ, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಯಾವಾಗೆಲ್ಲ ನೀವು ಆನ್ಸರ್ ಅನ್ನ ಮಾಡ್ತಾ ಇರ್ತೀರಾ ಅವಾಗ ಈ ಒಂದು ವಾಕ್ಯ ಏನನ್ನ ಹೇಳ್ತಾ ಇದೆ ಅನ್ನುವಂಥದ್ದನ್ನ ನೆನ್ಪಿಟ್ಕೊಳ್ಳಿ. ರೈಟ್, ಏನ್ದ್ರ ಬಗ್ಗೆ ಮಾತಾಡ್ತಾ ಇದೆ ಈ ಒಂದು ವಾಕ್ಯ? ಸೊ ಪೂರ್ವಿಕಾ ಪ್ರಿಫರ್ಸ್ ಫ್ರೂಟ್ ಜ್ಯೂಸ್ ಡ್ಯಾಶ್ ಕಾಫಿ ಅಂದ್ರೆ ಪೂರ್ವಿಕಾ ಪ್ರಿಫರ್ ಮಾಡ್ತಾರಂತೆ, ಅಂದ್ರೆ ಇಷ್ಟ ಪಡ್ತಾರೆ. ಪ್ರಿಫರ್ ಅಂದ್ರೆ ಇಷ್ಟ ಪಡುವಂಥದ್ದು. ಓಕೆ, ಸೊ ಪ್ರಿಫರೆನ್ಸ್, ಪ್ರಿಯಾರಿಟಿ ಕೊಡುವಂಥದ್ದು, ಪ್ರಿಫರ್ ಮಾಡುವಂಥದ್ದು, ಇಷ್ಟ ಪಡುವಂಥದ್ದನ್ನ ನಾವು ಪ್ರಿಫರ್ ಅಂತ ಕರಿತೀವಿ. ಸೊ ಯಾವಾಗೆಲ್ಲ ನಾವು ಪ್ರಿಫರ್ ನ ಜೊತೆಗೆ ಪ್ರಿಪೋಸಿಷನ್ ನ ಯೂಸ್ ಮಾಡ್ತೀವಿ ಅವಾಗೆಲ್ಲ ನಾವು ಟು ಅನ್ನುವಂಥದ್ದನ್ನ ಬಳಸಬೇಕು. ಇದು ಫಿಕ್ಸ್ಡ್ ರೂಲ್ ಇದು, ಆಯ್ತಾ? ಯಾವಾಗ ಒಂದು ವಸ್ತುಗಿಂತ ಇನ್ನೊಂದು ವಸ್ತು ಮೇಲೆ ನನಗೆ ಒಲವು ಜಾಸ್ತಿ ಅಂತ ಹೇಳೋದಕ್ಕೆ ಪ್ರಿಫರ್ ಜೊತೆಗೆ ನಾನು ಟು ಅನ್ನ ಬಳಸ್ತೀನಿ. ಪೂರ್ವಿಕಾ ಪ್ರಿಫರ್ಸ್ ಫ್ರೂಟ್ ಜ್ಯೂಸ್ ಟು ಕಾಫಿ. ಐ ಪ್ರಿಫರ್ ಟೀ ಟು ಕಾಫಿ. ಐ ಪ್ರಿಫರ್ ಟೀಚಿಂಗ್ ಟು ಪ್ಲೇಯಿಂಗ್. ಅಂದ್ರೆ ನಂಗೆ ಆಟ ಆಡೋದಕ್ಕಿಂತ ಹೇಳ್ಕೊಡೋದಕ್ಕೆ ಇಷ್ಟ. ರೈಟ್, ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಆಪ್ಷನ್ 1 2 ಆಗುತ್ತೆ. ಇಲ್ಲಿ ಕನ್ಫ್ಯೂಸ್ ಮಾಡಕ್ಕೆ ದ್ಯಾನ್ ಅಂತ ಕೊಟ್ಟಿದ್ದಾರೆ. ಪೂರ್ವಿಕಾ ಪ್ರಿಫರ್ಸ್ ಫ್ರೂಟ್ ಜ್ಯೂಸ್ ದ್ಯಾನ್ ಕಾಫಿ ಅನ್ನುವಂಥದ್ದು ನೋಡೋದಕ್ಕೆ ಸರಿ ಅನ್ಸುತ್ತೆ, ಬಟ್ ಪ್ರಿಪೋಸಿಷನ್ ಅಲ್ಲಿ ಕೆಲವೊಂದು ಫಿಕ್ಸ್ಡ್ ರೂಲ್ಸ್ ಇರೋದ್ರಿಂದ ಈ ಪ್ರಿಫರ್ ನ ಜೊತೆಗೆ ಯಾವ ಪ್ರಿಪೋಸಿಷನ್ ಬರಬೇಕು? ಟು ಅನ್ನುವಂತಹ ಪ್ರಿಪೋಸಿಷನ್ ಬರ್ಬೇಕಾಗತ್ತೆ. ರೈಟ್, ಸಿಂಪಲ್, ನೆನ್ಪಿಟ್ಕೋತೀರಾ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಪ್ರಿಫರ್ ಒಂದು ವಸ್ತುಗೆ ಇನ್ನೊಂದು ವಸ್ತುವನ್ನ ಕಂಪೇರ್ ಮಾಡ್ಕೊಂಡು ಇದಕ್ಕೆ ಜಾಸ್ತಿ ನಾನು ಒಲವು ಕೊಡ್ತೀನಿ ಅಂತ ಅಂದಾಗ ಟು ಅನ್ನುವಂತಹ ಪ್ರಿಪೋಸಿಷನ್ ನ ಬಳಸ್ಬೇಕು ಯಾವಾಗ್ಲೂ. ಓಕೆ, ಸೊ ಆಪ್ಷನ್ 1 ಸರಿಯಾದ ಉತ್ತರ ಆಗತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. ಚೂಸ್ ದಿ ಕರೆಕ್ಟ್ ಟೆನ್ಸ್ ಫಾರ್ಮ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಸೊ ಇಲ್ಲಿ ನೋಡಿ, ಸಿಂಪಲ್ ಆಗಿ ಈ ಒಂದು ಕ್ವೆಶನ್ ಅನ್ನ ಡಿಕೋಡ್ ಮಾಡೋಣ. ಇದು ಟೆನ್ಸಸ್ ಅಲ್ಲಿ ಬಂದಿರುವಂತದ್ದು, ಕಾಲಮಾನದಲ್ಲಿ ಬಂದಿರುವಂತಹ ಪ್ರಶ್ನೆ, ಕಾಲಘಟ್ಟಗಳಲ್ಲಿ ಕೇಳಿರುವಂತಹ ಪ್ರಶ್ನೆ. ಬೈ ನೆಕ್ಸ್ಟ್ ಮಂಡೇ. ಬೈ ನೆಕ್ಸ್ಟ್ ಮಂಡೇ ಅಂದ್ರೆ
ಆಲ್ರೆಡಿ ಮುಗ್ದೋಗಿದ್ಯಾ. ಬೈ ನೆಕ್ಸ್ಟ್ ಮಂಡೇ ಅಂದ್ರೆ ಮುಂದೆ ಬರುವಂತಹದ್ದು ಮಂಡೇ. ಹಾಗಾಗಿ ಯಾವ ಟೆನ್ಸ್ ಇದು? ಫ್ಯೂಚರ್. ಬರೀ ಫ್ಯೂಚರಾ? ಫ್ಯೂಚರ್ ಅಲ್ಲ, ಯಾಕಂದ್ರೆ ಬೈ ನೆಕ್ಸ್ಟ್ ಮಂಡೇ ಪರ್ಫೆಕ್ಟ್ ಆಗಿ ಒಂದು ದಿನವನ್ನ ಕೊಟ್ಟಿದ್ದಾರೆ. ಪರ್ಫೆಕ್ಟ್ ಆಗಿ ಒಂದು ದಿನವನ್ನ ಕೊಟ್ಟಿದ್ದಾರೆ, ಹಾಗಾಗಿ ಫ್ಯೂಚರ್ ಪರ್ಫೆಕ್ಟ್ ಆಗುತ್ತೆ. ಬರೀ ಇಷ್ಟೇನಾ? ಇನ್ನೂ ಒಂದ್ ಸ್ವಲ್ಪ ನೋಡಿ. ಬೈ ನೆಕ್ಸ್ಟ್ ಮಂಡೇ ಈ ಡ್ಯಾಶ್ ಸ್ಟೇಯಿಂಗ್, ಈ ING ಫಾರ್ಮ್ ಯಾವ್ದ್ರಲ್ಲಿ ನಾವು ಬಳಸ್ತೀವಿ? ING ಫಾರ್ಮ್ ಅನ್ನ ನಾವು ಯಾವಾಗ್ಲೂ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಳಸ್ತೀವಿ. ಸೊ ಈ ರೀತಿಯಾಗಿ ನಿಮ್ಮ ಕ್ವೆಶನ್ ಅನ್ನ ಡಿಕೋಡ್ ಮಾಡಬೇಕು. ಬೈ ನೆಕ್ಸ್ಟ್ ಮಂಡೇ ಅಂದ್ರೆ ಫ್ಯೂಚರ್, ಮಂಡೇ ಒಂದು ಕಾಲವನ್ನ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಹಾಗಾಗಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಬರೀ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲ, ಸ್ಟೇಯಿಂಗ್ ಅಂತ ಅಂದ್ರೆ ಇನ್ನು ಅಲ್ಲೇ ಇದ್ದಾನೆ ಅಂತ ಅರ್ಥ. ವಾಸಿಸ್ತಾ ಇದ್ದಾನೆ, ಅಲ್ಲೇ ನೆಲೆಸಿದ್ದಾನೆ. ಓಕೆ, ಸೊ ನೆಲೆಸಿದ್ದಾನೆ ಅಂತ ಅಂದ್ರೆ ಅದು ಕಂಟಿನ್ಯೂಸ್ ಟೆನ್ಸ್. ಹಾಗಾಗಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನಿಮ್ಗೆ ಗೊತ್ತಾದ್ರೆ ಕಣ್ಮುಚ್ಕೊಂಡು ವಿಲ್ ಹ್ಯಾವ್ ಬೀನ್ ಅಂತ ಆಗ್ತೀರಾ ಆನ್ಸರ್ ಅನ್ನ. ಸಿಂಪಲ್. ಬೈ ನೆಕ್ಸ್ಟ್ ಮಂಡೇ ಹಿ ವಿಲ್ ಹ್ಯಾವ್ ಬೀನ್ ಸ್ಟೇಯಿಂಗ್ ಅಟ್ ಮೈ ಹಾಂಟ್ಸ್ ಹೌಸ್ ಫಾರ್ 3 weeks. ವೆರಿ ಸಿಂಪಲ್. ಈ ರೀತಿಯಾಗಿ ಆನ್ಸರ್ ಮಾಡ್ಬೋದಾ ನೀವು? ಓಕೆ, ಸೊ ಡೋಂಟ್ ವರಿ. ಟೆನ್ಸಸ್ 3 ಟೆನ್ಸಸ್ ಗಳಿರ್ತವೆ: ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ 4 ರೀತಿ ನಾನು ಆಲ್ರೆಡಿ ಹೇಳಿದ್ದೆ. ಸಿಂಪಲ್ ಪಾಸ್ಟ್, ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಇದೇ ರೀತಿಯಾಗಿ ಪ್ರೆಸೆಂಟ್ ಟೆನ್ಸ್ ಅಲ್ಲೂ ಕೂಡ ಈ 4 ತರ ಬರುತ್ತೆ: ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಫ್ಯೂಚರ್ ಅಲ್ಲೂ ಕೂಡ ಫ್ಯೂಚರ್ ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಇಲ್ಲಿಗೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಿನ ಪ್ರಶ್ನೆ ಕೇಳಿದ್ದಾರೆ. ಸೊ ಡೋಂಟ್ ವರಿ, ನೀವ್ ಯಾರೆಲ್ಲ ನೀವು ಕೋರ್ಸ್ ತಗೋತೀರಿ ಅದನ್ನ ನಾನು ಫುಲ್ ಸಿಂಪ್ಲಿಫೈ ಮಾಡಿ ಇದನ್ನ ಹೇಳ್ಕೊಡ್ತೀನಿ. ಈವನ್ ಇಫ್ ಯು ಡೋಂಟ್ ಟೇಕ್ ದ ಕೋರ್ಸ್, ಆಯ್ತಾ? ಕೋರ್ಸ್ ತಗೊಳ್ಳಿ ಅಂತ ನಾನು ಬಲವಂತ ಮಾಡ್ತಾ ಇಲ್ಲ. ಸೊ ಕೋರ್ಸ್ ತಗೊಂಡಿಲ್ಲ ಅಂತಂದ್ರು ಟೆನ್ಸಸ್ ನ ಮೇಲೆ ಒಂದು ಕ್ಲಾಸ್ ಅನ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಯೂಟ್ಯೂಬ್ ನಲ್ಲಿ. ಅದು ಫ್ರೀ ಆಗೇ ಇರುತ್ತೆ, ರೈಟ್? ಸೊ ಟೆನ್ಸಸ್ ಇಂದ ಯಾರು ಆನ್ಸರ್ ಅನ್ನ ಮಾಡದೆ ಇರಬಾರ್ದು. ಎಲ್ಲರೂ ಟೆನ್ಸಸ್ ಅಲ್ಲಿ ಆನ್ಸರ್ ನ ಮಾಡಬೇಕು. ಬಿಕಾಸ್ ಟೆನ್ಸಸ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರೋದ್ರಿಂದ ಐ ವಿಲ್ ಡೂ ಅ ಸಪರೇಟ್ ಕ್ಲಾಸ್ ಆನ್ ಟೆನ್ಸಸ್, ರೈಟ್? ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ is the passive voice form of the sentence given below? ಸೊ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಸೊ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ನಲ್ಲಿ ಕೇಳಿರುವಂತಹ ಪ್ರಶ್ನೆ: ಹ್ಯಾವ್ ಯು ರಿಸೀವ್ಡ್ ದ ಲೆಟರ್ಸ್ ಫ್ರಮ್ ಯುವರ್ ಸಿಸ್ಟರ್? ಇದು ಆಕ್ಟಿವ್ ವಾಯ್ಸ್ ನಲ್ಲಿದೆ. ನಾವಿದನ್ನ ಏನ್ ಮಾಡ್ಬೇಕು? ಪ್ಯಾಸಿವ್ ವಾಯ್ಸ್ ಮಾಡ್ಬೇಕು. ಸೊ ವೆರಿ ಇಂಟ್ರೆಸ್ಟಿಂಗ್ಲಿ ಇದು ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಆಕ್ಟಿವ್ ವಾಯ್ಸ್. ಯಾಕಪ್ಪ ಅಂತಂದ್ರೆ ನಾವು ಯೂಶಲಿ ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾದ್ರೆ ಒಂದೇ ಆಬ್ಜೆಕ್ಟ್ ಇರುತ್ತೆ. ಹ್ಯಾವ್ ಯು ರಿಸೀವ್ಡ್ ದ ಲೆಟರ್ಸ್ ಫ್ರಮ್ ಯುವರ್ ಸಿಸ್ಟರ್. ಇಲ್ಲಿ 2 ಆಬ್ಜೆಕ್ಟ್ ಗಳಿದಾವೆ. ಯಾವ ಸರ್, ಏನ್ ಸರ್ ಏನೇನೋ ಹೇಳ್ತಾ ಇದೀರಲ್ಲ ಸರ್ ಅಂತಂದ್ರೆ ತಲೆ ಕೆಡ್ಸ್ಕೋಬೇಡಿ. ನಾನು ನಿಮ್ಗೆ ಹೇಳಿದೀನಿ, ಒಂದು ಸೆಂಟೆನ್ಸ್ ಯಾವುದರ ಬಗ್ಗೆ ಮಾತಾಡ್ತಾ ಇರುತ್ತೆ ಅದು ಸಬ್ಜೆಕ್ಟ್ ಆಗಿರುತ್ತೆ, ಹೌದಾ? ಸೊ ಸಬ್ಜೆಕ್ಟ್ ಯಾವ್ದು ಇದ್ರಲ್ಲಿ? ಹ್ಯಾವ್ ಯು ರಿಸೀವ್ಡ್ ದ ಲೆಟರ್ಸ್ ಫ್ರಮ್ ಯುವರ್ ಸಿಸ್ಟರ್. ನಿಮ್ಗೆ ಲೆಟರ್ಸ್ ಸಿಕ್ತಾ? ಸೊ ನಿಮ್ಮ ತಂಗಿ ಬರ್ದಿರುವಂತಹ ಲೆಟರ್ಸ್ ನಿಮ್ಗೆ ಸಿಕ್ತಾ? ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದ್ರಲ್ಲಿ? ಯು ಅನ್ನುವಂಥದ್ದು. ಯು ಅನ್ನುವಂಥದ್ದು ಏನಾಗತ್ತೆ? ಸಬ್ಜೆಕ್ಟ್ ಆಗತ್ತೆ. ರಿಸೀವ್ಡ್ ತಗೊಂಡ್ರಾ, ತಲುಪ್ತಾ? ಈ ರಿಸೀವ್ಡ್ ಅನ್ನುವಂಥದ್ದು ವರ್ಬ್ ಆಗುತ್ತೆ. ಸಬ್ಜೆಕ್ಟ್ ಆದ್ಮೇಲೆ ವರ್ಬ್ ಬಂದ್ರೆ ವರ್ಬ್ ಆದ್ಮೇಲೆ ಆಬ್ಜೆಕ್ಟ್ ಬರ್ಬೇಕು. ಏನ್ ತಲುಪ್ತು? ಲೆಟರ್ಸ್ ತಲುಪ್ತಾ? ಇದು ಆಬ್ಜೆಕ್ಟ್ ಆಗುತ್ತೆ. ಯಾರಿಂದ ತಲುಪ್ತು? ಯಾರು ಬರ್ದಿರುವಂತಹ ಲೆಟರ್? ಇದು ಆಬ್ಜೆಕ್ಟ್ 1 ಆದ್ರೆ ನಿಮ್ಮ ಸಿಸ್ಟರ್ ಆಬ್ಜೆಕ್ಟ್ 2 ಆಗತ್ತೆ. ಸೊ 2 ಆಬ್ಜೆಕ್ಟ್ ಗಳು ಇರುವಂತಹ ವಾಕ್ಯ ಇದು. ಸೊ ಇದರಲ್ಲಿ 2 ಟೈಪ್ಸ್ ಆಫ್ ಪ್ಯಾಸಿವ್ ವಾಯ್ಸ್ ಅನ್ನ ನೀವು ಮಾಡಬಹುದು. ಅದೆಲ್ಲ ತಲೆ ಕೆಡ್ಸ್ಕೋಬೇಡಿ, ಆಪ್ಷನ್ ಗಳ ಮುಖಾಂತರ ನಾವು ಸಾಲ್ವ್ ಮಾಡೋಣ.
ಸೊ ಹ್ಯಾವ್ ಯು ರಿಸೀವ್ಡ್ ದ ಲೆಟರ್ಸ್ ಫ್ರಮ್ ಯುವರ್ ಸಿಸ್ಟರ್? ಆರ್ ದ ಲೆಟರ್ಸ್ ರಿಸೀವ್ಡ್ ಬೈ ಯು ಫ್ರಮ್ ಯುವರ್ ಸಿಸ್ಟರ್? ನೋಡೋದಕ್ಕೆ ಸರಿ ಅನ್ಸುತ್ತಲ್ವಾ? ಆದರೆ ಇದ್ರಲ್ಲಿ ಏನಾಗಿರುತ್ತೆ, ಟೆನ್ಸ್ ಎರರ್ ಆಗಿದೆ. ಯಾಕೆ? ಬಿಕಾಸ್ ಹ್ಯಾವ್ ಯು ಅಂತ ಅಂದ್ರೆ ಕೇಳ್ತಾ ಇರುವಂತದ್ದು ಯಾವ ಟೆನ್ಸ್ ಅಲ್ಲಿ ಇದೆ? ಕಮೆಂಟ್ ಹಾಕಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರುತ್ತೆ. ಹ್ಯಾವ್ ಯು ರಿಸೀವ್ಡ್ ದ ಲೆಟರ್ಸ್ ಫ್ರಮ್ ಯುವರ್ ಸಿಸ್ಟರ್? ಓಕೆ, ಸೊ ಆರ್ ದಿ ಲೆಟರ್ಸ್ ರಿಸೀವ್ಡ್ ಬೈ ಯು ಫ್ರಮ್ ಯುವರ್ ಸಿಸ್ಟರ್? ನಿಮಗೆ ಸಿಕ್ತಾ ಅಂತ ಕೇಳ್ತಾ ಇರುವಂತದ್ದು. ನಿಮ್ಗೆ ಬರ್ದಿರುವಂತಹ ಲೆಟರ್ಸ್ ಇಸ್ಕೊಂಡ್ರ? ಒಂದ್ ವೇಳೆ ಇಲ್ಲಿ ಡಿಡ್ ಅಂತ ಇದ್ದಿದ್ರೆ, ಡಿಡ್ ಯು ರಿಸೀವ್ ಅಂತ ಇದ್ದಿದ್ರೆ ಆರ್ ದ ಲೆಟರ್ಸ್ ರಿಸೀವ್ಡ್ ಬೈ ಯು ಅಂತ ಆಗ್ತಿತ್ತು. ಬಟ್ ಇಲ್ಲಿ ಹ್ಯಾವ್ ಇರೋದ್ರಿಂದ ಪ್ಯಾಸಿವ್ ವಾಯ್ಸ್ ಅಲ್ಲೂ ಏನಿರ್ಬೇಕು? ಹ್ಯಾವ್ ಇರ್ಬೇಕು. ಸಿಂಪಲ್. ಹ್ಯಾವ್ ಇರ್ಬೇಕು. ಈಸ್ ಯುವರ್ ಸಿಸ್ಟರ್ ರಿಸೀವ್ಡ್ ಲೆಟರ್ಸ್ ಬೈ ಯು? ಗ್ರಾಮೆಟಿಕಲಿ ತುಂಬಾ ತಪ್ಪು ಬರುತ್ತೆ. ಈಸ್ ಯುವರ್ ಸಿಸ್ಟರ್, ನೀವು ನಿಮ್ ತಂಗಿಗ್ ಸಿಕ್ತಾ ಅಂತ ಕೇಳ್ತಾ ಇದಾರಾ? ಇಲ್ಲ, ನಿಮಗ್ ಸಿಕ್ತಾ ಅಂತ ಕೇಳ್ತಾ ಇರುವಂತದ್ದು. ಹಾಗಾಗಿ ಆಪ್ಷನ್ 2 ತಪ್ಪು. ಆಪ್ಷನ್ 3 ನೋಡಿ, ಹ್ಯಾವ್ ದ ಲೆಟರ್ಸ್ ಬೀಯಿಂಗ್ ರಿಸೀವ್ಡ್ ಬೈ ಯು. ಇದು ಕೂಡ ಗ್ರಾಮೆಟಿಕಲಿ ಮಿಸ್ಟೇಕ್ ಇದೆ. ಸೊ ಹಾಗಾಗಿ ಆಪ್ಷನ್ 3 ಕೂಡ ತಪ್ಪಾಗುತ್ತೆ. ಹ್ಯಾವ್ ದ ಲೆಟರ್ಸ್ ಬೀನ್ ರಿಸೀವ್ಡ್ ಬೈ ಯು ಫ್ರಮ್ ಯುವರ್ ಸಿಸ್ಟರ್. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ. ಹ್ಯಾವ್ ಇದ್ಯಾಪ ಆಕ್ಟಿವ್ ವಾಯ್ಸ್ ಅಲ್ಲಿ, ಹ್ಯಾವ್ ಇದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಹ್ಯಾವ್ ಬೀನ್ ಬರ್ಲೇಬೇಕು. ಇದೊಂದು ನೆನ್ಪಿಟ್ಕೊಳ್ಳಿ. ಆಕ್ಟಿವ್ ವಾಯ್ಸ್ ಅಲ್ಲಿ ಯಾವಾಗೆಲ್ಲ ನನ್ಗೆ ಹ್ಯಾವ್ ಇರುತ್ತೆ, ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಿರ್ಬೇಕು? ಹ್ಯಾವ್ ಬೀನ್ ಇರ್ಬೇಕು. ಸಿಂಪಲ್. ಆಕ್ಟಿವ್ ವಾಯ್ಸ್ ಅಲ್ಲಿ ಹ್ಯಾವ್ ಇದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಿರ್ಬೇಕು? ಹ್ಯಾವ್ ಬೀನ್ ಇರ್ಬೇಕು. ಇಲ್ಲಿ ಹ್ಯಾವ್ ಇದೆ, ಇಲ್ಲಿ ಬೀನ್ ಇದೆ. ಆಯ್ತಾ? ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ. ಆರ್ ದಿ ಲೆಟರ್ಸ್ ಅನ್ನುವಂಥದ್ದು ತಪ್ಪಾಗುತ್ತೆ. ಸೊ ಒಂದೇ ರೂಲ್ ನೀವು ನೆನ್ಪಿಟ್ಕೋಬೇಕಾಗಿರೋದೇನು? ಆಕ್ಟಿವ್ ವಾಯ್ಸ್ ಅಲ್ಲಿ ಹ್ಯಾವ್ ಇದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಿರುತ್ತೆ? ಹ್ಯಾವ್ ಬೀನ್ ಇರುತ್ತೆ. ಸಿಂಪಲ್. ಸೊ ಆಸ್ ಐ ಸೆಡ್, ಯಾರಿಗೆಲ್ಲ ಅಗತ್ಯ ಇದೆ ಈ ಒಂದು ಇಂಗ್ಲಿಷ್ ಗ್ರಾಮರ್ ಕೋರ್ಸ್, ನಿಮ್ಗೆ ಅವೈಲಬಲ್ ಇರುತ್ತೆ. ನಾಳೆಯಿಂದನೇ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಯು ಕ್ಯಾನ್ ಬೈ ದಿಸ್ ಕೋರ್ಸ್. ಯಾವುದೇ ನಂಬರ್ಗೆ ಫೋನ್ ಮಾಡಿದ್ರು ಕೂಡ ನಿಮ್ಗೆ ಇದ್ರಲ್ಲಿ ಇರುವಂತಹ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದೇ ಒಂದು ಪೇಪರ್ ನ ಅನಾಲಿಸಿಸ್ ಅನ್ನ ನಾವು ಕಂಟಿನ್ಯೂ ಮಾಡೋಣ. ಐ ಥಿಂಕ್ ವಿಡಿಯೋ ಹಸ್ ಬಿಕಮ್ ವೆರಿ ಲಾಂಗ್. ಹಾಗಾಗಿ ಈ ಒಂದು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಅಂಡ್ ಟೇಕ್ ಕೇರ್.